ಈ ಕ್ಲಾಸಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್, ಅಂದರೆ ನಾಳೆ ನಡೀತಿರೋ ಎಕ್ಸಾಮಿಗೆ ಏನೇನು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ಕ್ವಶನ್ಗಳನ್ನ ಬಿಡಬೇಡಿ, ಅರ್ಥ ಆಯ್ತಾ? ವಾಟ್ ಆರ್ ದ ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ವೆರಿ ಇಂಪಾರ್ಟೆಂಟ್. First question is very important. And write the properties of ionic compounds, that is also important question ಅಂತ ಹೇಳ್ತೀನಿ. Uses of baking soda, okay, this is also important question ಅಂತ ಹೇಳ್ತೀನಿ. Next, state the Joule's law of heating, very important ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಿಮಗಿದು ಈ ಚಾಪ್ಟರ್ ಡಿಲೀಟ್ ಆಗಿದೆ. ಸೊ ದಟ್ ವೈ ಆರ್ ದ ಟ್ರೇಡ್ಸ್ ಅಕ್ವೈರ್ಡ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಆಫ್ ಅನ್ ಇಂಡಿವಿಜುವಲ್ ನಾಟ್ ಇನ್ಹೆರಿಟೆಡ್, ವೆರಿ ಇಂಪಾರ್ಟೆಂಟ್. ಸ್ಟೇಟ್ ದ ಫ್ಲೆಮಿಕ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ವೆರಿ ಇಂಪಾರ್ಟೆಂಟ್. ಇದು ನಾನು ರೆಡಿ ಮಾಡಿರೋವಂಥ PDF. ದಯವಿಟ್ಟು ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು, ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ರೆಡಕ್ಸ್ ರಿಯಾಕ್ಷನ್ ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್, ಓಕೆ. ನೆಕ್ಸ್ಟ್ ಇಲ್ಲಿ ಬಂದು ವಾಟ್ ಈಸ್ ರ್ಯಾನ್ಸಿಡಿಟಿ, ಮೆನ್ಷನ್ ದ ವೇ ಬೈ ವಿಚ್ ರ್ಯಾನ್ಸಿಡಿಟಿ ಕ್ಯಾನ್ ಬಿ ಪ್ರಿವೆಂಟೆಡ್, ಓಕೆ, ಅದನ್ನು ಕೇಳ್ತಾರೆ. ನೆಕ್ಸ್ಟ್, ರೈಟ್ ದ ಯೂಸಸ್ ಆಫ್ ವಾಷಿಂಗ್ ಸೋಡಾ, ಓಕೆ. ನೆಕ್ಸ್ಟು ಹೋಮೋಲೋಗಸ್ ಸೀರೀಸ್ ಅಂದರೆ ಏನು ಅಂತ ಕೇಳ್ತಾರೆ, ಮತ್ತು ಗಿವ್ ಎಕ್ಸಾಂಪಲ್, ಅಥವಾ 2 ಅಥವಾ 1 ಎಕ್ಸಾಂಪಲ್ನ ಕೊಡಿ ಅಂತಾರೆ, ಅರ್ಥ ಆಗ್ತಿದೆ. ಆಮೇಲೆ ಆ್ಯಂಫೋಟೋರಿಕ್ ಆಕ್ಸೈಡ್, ಅದನ್ನು ಕೂಡ ನೋಡ್ಕೊಂಡು ಹೋಗಿ, ಆ ಕಾನ್ಸೆಪ್ಟ್ ಮೇಲೂ ಕೇಳ್ತಾರೆ. ವಾಟ್ ಈಸ್ ಸಿನಾಪ್ಸ್? ದ ಗ್ಯಾಪ್ ಬಿಟ್ವೀನ್ a terminal axon and the dendrites of the another neuron, okay, this is we call it as a synapse ಅಂತ ಕರಿತೀವಿ. The gap between the two junction is called as a synapse, okay. ನೇಮ್ ದ ಪ್ರಿನ್ಸಿಪಲ್ ಆಫ್ ಎನ್ ಎಲೆಕ್ಟ್ರಿಕ್ ಮೋಟಾರ್, ವೆರಿ ಇಂಪಾರ್ಟೆಂಟ್. ಆ ಕ್ವಶನ್ ಕೂಡ ತುಂಬ ಸತಿ ಕೇಳಿದ್ದಾರೆ. ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್, ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಮೋಟರ್ ಆ್ಯಂಡ್ ಎಲೆಕ್ಟ್ರಿಕ್ ಜನರೇಟರ್ ಬೇಡ, ಓಕೆ. ವಾಟ್ ಈಸ್ ಕ್ಯಾಟಿನೇಷನ್ ಅಂತ ಕೇಳಿದರೆ, ವೆರಿ ಇಂಪಾರ್ಟೆಂಟ್. ಸ್ಟೇಟ್ ದ ಹುಮ್ಸ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಹೌ ಡು ದ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಶೋ ದ ಸ್ಟೇಟ್ ಮೇ ಬಿ ಡಾಮಿನೆಂಟ್ ಆರ್ ರೆಸೆಸಿವ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾವ್ದು ಹೇಳ್ತೀವಿನೋ ಅದೆಲ್ಲ ಇಂಪಾರ್ಟೆಂಟ್ ಇವಾಗ. ನೇಮ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್, ಓಕೆ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ವಾಟ್ ಈಸ್ ದ ಆ್ಯಸಿಡ್ ರೈನ್ ಆ್ಯಂಡ್ ಸ್ಟೇಟ್ ದ ಲಾ ಆಫ್ ರಿಫ್ಲೆಕ್ಷನ್, ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ಕೋತೀನಿ, ರಿಫ್ಲೆಕ್ಷನ್ ಅದು ಕೂಡ ಇಂಪಾರ್ಟೆಂಟ್. 2 ಯಾವುದು? ಸ್ಟೇಟ್ ದ ಲಾ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್, ಓಕೆ, 2 ಇಂಪಾರ್ಟೆಂಟ್. ಗಿವ್ ರೀಸನಲ್ಲಿ ಏನು ಕೇಳ್ಬೋದು? ಹರ್ಬಿವರ್ ಹ್ಯಾವ್ ಅ ಲಾಂಗ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಸ್ ಕಂಪೇರ್ ಟು ದ ಕಾರ್ನಿವರಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಡ್ತಿರೋ ಅಂಥದ್ದು ಮ್ಯೂಕಸ್ ಸೆಕ್ರೀಟ್ ಅಲಾಂಗ್ ವಿತ್ ದ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇನ್ ಅ ಸ್ಟೊಮಕ್, ಅದಕ್ಕೂ ಗಿವ್ ರೀಸನ್ ಕೊಡಿ. ಮೆಗ್ನೀಷಿಯಮ್ ರಿಬ್ಬನ್ ಶುಡ್ ನಾಟ್ ಬಿ ಬರ್ನ್ ಬಿಫೋರ್ ಬರ್ನಿಂಗ್ ಇನ್ ಅ ಹೇರ್, okay. We apply a paint on a iron article. Aluminum is highly reactive metal yet used to make a utensil for a cooking, okay. Name the factor influencing the refractive index, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. Ionic compound in a solid state do not conduct the electricity, but in a molten state are good conductor of electricity. Why? Very important ಆ ಕ್ವಶನು. ಮೆನ್ಷನ್ ದ ಪ್ರಾಡಕ್ಟ್ ಒಪ್ಟೈನೆಡ್ ಡ್ಯೂರಿಂಗ್ ದ ಕ್ಲೋರೋ ಆಲ್ಕಲೈ ಪ್ರೊಸೆಸ್, ಅದೇ ಸೋಡಿಯಂ ಹೈಡ್ರಾಕ್ಸೈಡ್ ಹೇಳಿದ್ಮೇಲೆ ಅದರಲ್ಲಿ ಬರುತ್ತೆ ನೋಡಿ, ಹೈಡ್ರೋಜನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್, ಅವನ್ನೇ ಮೆನ್ಷನ್ ಮಾಡಿ ಅಂತ ಕೇಳಿರೋದು. ಆಮೇಲೆ ಪವರ್ ಆಫ್ ಲೆನ್ಸ್ ಎಷ್ಟು? +2.0D. ವಾಟ್ ಡು ಯು ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಆಮೇಲೆ ಪವರ್ ಆಫ್ ಲೆನ್ಸ್ ಇಸ್ -3.0D. ವಾಟ್ ಡು ಯು ಮೀನ್ ಬೈ ದಿಸ್? ನೋಡ್ಕೊಂಡು ಹೋಗಬೇಕಾಗುತ್ತೆ, ಅದು ಕೂಡ ಇಂಪಾರ್ಟೆಂಟ್. ರೈಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್, ಥೈರಾಕ್ಸಿನು ಮತ್ತು ಇನ್ಸುಲಿನ್ ಹಾರ್ಮೋನ್ ಫಂಕ್ಷನ್ ಏನು ಅಂತ ನೋಡ್ಕೊಂಡು ಹೋಗಿ. ಹಾರ್ಮೋನ್ಸ್ ಇದೆಯಲ್ಲ, ಹಾರ್ಮೋನ್ಸ್ ಎಲ್ಲ ಫಂಕ್ಷನ್ಸ್ನು ನೀವು ತಿಳ್ಕೊಂಡು ಹೋಗಿ, ಮುಂದಕ್ಕೆ ಬರುತ್ತೆ, ಹೇಳ್ತಾ ಹೋಗ್ತೀನಿ. ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು? ಗಿವ್ ಎಕ್ಸಾಂಪಲ್. ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು? ಗಿವ್ ಎಕ್ಸಾಂಪಲ್. ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಇದು ನೋಡ್ಕೋಬೇಕು. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬೇಡ ಆ ಕ್ವಶನು. ನೆಕ್ಸ್ಟ್, ನೇಮ್ ದ ಗ್ಯಾಸ್ ಲಿಬರೇಟೆಡ್ ವೆನ್ ಆ್ಯಸಿಡ್ ಈಸ್ ರಿಯಾಕ್ಟ್ ವಿತ್ ದ ಮೆಟಲ್, ಓಕೆ. ಆಮೇಲೆ ನೆಕ್ಸ್ಟ್ ಕ್ವಶನ್,
ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ? ನಾನು ಏನು ಹೇಳ್ತಿದ್ದೀನೋ ಅವೆಲ್ಲ ಇಂಪಾರ್ಟೆಂಟ್. ವಾಟ್ ಈಸ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಗಿವ್ ಎಕ್ಸಾಂಪಲ್. ಓಕೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ ರಿಫ್ಲೆಕ್ಷನ್ ಕೊಟ್ಟಿದ್ದಾನೆ. ಸ್ಟೇಟ್ ದ ಲಾ ಆಫ್ ರಿಫ್ಲೆಕ್ಷನ್ ಒಂದೊಂದು ಸತಿ ಕೇಳ್ತಾನೆ. ಡಿಫೈನ್ ದ ಪವರ್ ಆಫ್ ಲೆನ್ಸ್, ಅದು ಕೂಡ ಇಂಪಾರ್ಟೆಂಟ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ 1.33. ವಾಟ್ ಡಸ್ ಇಟ್ ಮೀನ್ಸ್? ನೆನ್ಪಿಟ್ಕೋಬೇಕಾಗುತ್ತೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಲ್ಸೋ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ವಾಟ್ ಆರ್ ದ ಡಿಕಂಪೋಸರ್ಸ್? ರೈಟ್ ಇಟ್ಸ್ ರೂಲ್, ಅದೇನು ಬೇಡ, ಲೀವ್. ಆ್ಯಂಡ್ ಹಿಯರ್ ದ ಫಾಲೋಯಿಂಗ್ ಫುಡ್ ಚೈನ್, ದ ಗ್ರಾಸ್ ಪ್ರೊವೈಡ್ಸ್ 4,000 joule of energy, 4,000 joule of energy to the grasshopper, frog, snake. How much energy will be available to the snake and frog? What is the ozone? What are the effect of ozone deflection? ಓಕೆ, ಅದನ್ನು ಕೂಡ ಕೇಳಿದ್ದಾರೆ ತುಂಬ ಸತಿ. ನೆಕ್ಸ್ಟು ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್, ಅದ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಫ್ಲೆಮಿಕ್ಸ್ ರೈಟ್ ಹ್ಯಾಂಡ್ ರೂಲ್ ಆಲ್ಸೋ ಇಂಪಾರ್ಟೆಂಟ್. ಆಮೇಲೆ ವಾಟ್ ಈಸ್ ದ ಓಝೋನ್ ಆ್ಯಂಡ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ಓಝೋನ್ ಡಿಪ್ಲೇಷನ್. ಓಕೆ, ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ವೈ ಈಸ್ ಯೂಸ್ ಟು ಅಯೋಡೈಸ್ ದ ಸಾಲ್ಟ್ ಅಡ್ವೈಸಬಲ್? ಓಕೆ, ನೋಡಿ, ಹೌ ಈಸ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಡಿಟರ್ಮೈನ್ ಇನ್ ಹ್ಯೂಮನ್ ಬೀಯಿಂಗ್, ಅದು ನೋಡ್ಕೊಂಡು ಹೋಗಿ, ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್. ಎಕ್ಸ್ಪ್ಲೈನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್. ಇಲ್ಲಿ ಮೇಲ್ ಕೇಳಿದರೆ ಮೇಲ್ ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಮ್ಯಾಲಿಬಿಲಿಟಿ, ಡಕ್ಟಿಲಿಟಿ ಆ್ಯಂಡ್ ಸೊನೋರಸ್, ಇದು ಡೆಫಿನೇಷನ್, ಎಕ್ಸಾಂಪಲ್ಸ್ನ ನೋಡ್ಕೊಂಡು ಹೋಗಿ 1 ಮಾರ್ಕಲ್ಲೂ ಕೇಳ್ಬೋದು. ಎಕ್ಸ್ಪ್ಲೈನ್ ದ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್, ಕ್ಯಾಟಿನೇಷನ್ ಆ್ಯಂಡ್ ಟೆಟ್ರಾವ್ಯಾಲೆನ್ಸಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿರೋದು. ನೆಕ್ಸ್ಟು ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್, ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಅದಿಲ್ಲ ಅಲ್ವಾ, ವಾಟ್ ಹ್ಯಾಪನ್ ವೆನ್ ಫರ್ಟಿಲೈಸೇಷನ್ ಡಸ್ ನಾಟ್ ಅಕ್ಕರ್ ಇನ್ ದ ಫೀಮೇಲ್ ಬಾಡಿ? ಅದು ಕೂಡ ಕೇಳಿಲ್ಲ, ಇಲ್ಲಿಗಂಟ ಬೇಡ. ಲಿಸ್ಟ್ ದ ಡಿಫ್ರೆಂಟ್ ಸ್ಟ್ರಾಟಜೀಸ್ ಪ್ಲಾಂಟ್ ಯೂಸ್ಡ್ ಫಾರ್ ಎಕ್ಸ್ಕ್ರೀಷನ್. ಓಕೆ, ನೇಮ್ ದ ಪ್ಲಾಂಟ್ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ದ ಫೋಟೋಟ್ರೋಪಿಸಮ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಎಫೆಕ್ಟ್, ಅದು ನೋಡ್ಕೊಳ್ಳಿ. ಗಿವ್ ರೀಸನ್ ಕ್ವಶನಲ್ಲಿ ಬಂದರೆ, ಸೀರೀಸ್ ಅರೇಂಜ್ಮೆಂಟ್ ಆರ್ ನಾಟ್ ಯೂಸ್ಡ್ ಫಾರ್ ದ ಡೊಮೆಸ್ಟಿಕ್ ಸರ್ಕ್ಯೂಟ್ ಆ್ಯಂಡ್ ಪ್ಲಾಟಿನಮ್, ಗೋಲ್ಡ್ ಆ್ಯಂಡ್ ಸಿಲ್ವರ್ಸ್ ಆರ್ ಯೂಸ್ಡ್ ಟು ಮೇಕ್ ಅ ಜ್ಯುವೆಲರೀಸ್ ಆ್ಯಂಡ್ ವೆಂಟ್ರಿಕಲ್ಸ್ ಹ್ಯಾವ್ ಅ thicker muscular wall than the atria and transpiration is useful to the plants. Veins have a thin wall compared to atria. ನೋಡಿ, ಇಲ್ಲಿದೆಯಲ್ಲ, ಇವೆಲ್ಲ ಇಂಪಾರ್ಟೆಂಟ್. ಯಾವುದು? ಗಿವ್ ರೀಸನ್ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಮೇಲೆ ಕೇಳ್ತಾನೆ ಇರ್ತಾರೆ. ಮತ್ತು 73ನೇದು ನೋಡ್ಕೊಳ್ಳಿ, 74 ನೋಡ್ಕೊಳ್ಳಿ, ಆಮೇಲೆ 75 ನೋಡ್ಕೋಬೇಕಾಗುತ್ತೆ. ಆಮೇಲೆ ಎಕ್ಸ್ಪ್ಲೇನ್ ದ ಡಬಲ್ ಸರ್ಕ್ಯುಲೇಷನ್ 77, ಅದು ನೋಡ್ಕೋಬೇಕಾಗುತ್ತೆ. ಆಮೇಲೆ 78, 79 ಡಿಫ್ರೆನ್ಸ್ ಬಿಟ್ವೀನ್ ದ ಕಾಂಟ್ರಾಸೆಪ್ಷನ್, ಅದು ಇಂಪಾರ್ಟೆಂಟ್. 80 ಕ್ವಶನ್ ನೋಡ್ಕೊಬೇಕಾಗುತ್ತೆ. ನಾನು ಯಾವ್ದು ನೋಡ್ಕೋಬಾರ್ದು ಅಂತೀನೋ ಅದನ್ನು ಬಿಟ್ಬಿಡಿ. 82 ಬೇಡ. ನೋಡಿ, ಇದು ಇಂಪಾರ್ಟೆಂಟ್. 83 ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಇಂಪಾರ್ಟೆಂಟ್ ಅದನ್ನು ಮಾತ್ರ ನೋಡಿ. 84 ಈಸ್ ಆಲ್ಸೋ ಇಂಪಾರ್ಟೆಂಟ್. ಗಿವ್ ರೀಸನ್ ಕ್ವಶನ್ ಎಲ್ಲ ನೋಡ್ಕೊಬೇಕು ನೀವು, ಅರ್ಥ ಆಗ್ತಿದೆಯಾ? ಮತ್ತು 87 ಕ್ವಶನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್, ಅದು ನೋಡ್ಕೋಬೇಕು. ವಾಟ್ ಆರ್ ದ ಫಂಕ್ಷನಲ್ ಗ್ರೂಪ್? ಲಿಸ್ಟ್ ಔಟ್ ದ ಫಂಕ್ಷನಲ್ ಗ್ರೂಪ್ ಆಫ್ ದ ಕಾರ್ಬನ್. ಡಿಫ್ರೆನ್ಸ್ ಬಿಟ್ವೀನ್, ಅದು ಆಲ್ರೆಡಿ ಆಗಿದೆ. ಸೆಂಟರ್ ಆಫ್ ದ ಕರ್ವೇಚರ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಪ್ರಿನ್ಸಿಪಲ್ ಆಕ್ಸಿಸ್, ಅವೆಲ್ಲ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ದ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್, ಅದನ್ನು ನೋಡ್ಕೊಳ್ಳಿ. ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರ್, ಅದನ್ನು ನೋಡ್ಕೋಬೇಕಾಗುತ್ತೆ. ಅನ್ಸ್ಯಾಚುರೇಷನ್ ಆ್ಯಂಡ್ ಸ್ಯಾಚುರೇಷನ್, ಅದು ನೋಡ್ಕೋಬೇಕಾಗುತ್ತೆ. ರಿಯಾಕ್ಷನ್ ಆಕ್ಸಿಡೇಷನ್ ರಿಡಕ್ಷನ್ ಅಂತ ಇದೆಯಲ್ಲ, 97, ಅದು ಇಂಪಾರ್ಟೆಂಟ್. ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಗಿವ್ ರೀಸನ್, ದಟ್ ಈಸ್ ಆಲ್ಸೋ
ಇಂಪಾರ್ಟೆಂಟ್. ಕಾಂಟ್ರಾಸೆಪ್ಟಿವ್ ಮೆಥಡಿಗೆ ರೀಸನ್ಸ್ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ವಲ್ಪ ಕ್ವಶನ್ ರಿಪೀಟ್ ಆಗಿದೆ. ಮೆನ್ಷನ್ ದ ಈವೆಂಟ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಇಸ್ ಅ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಲೋಕೇಶನ್ ಇನ್ ದ ಪ್ಲಾಂಟ್. ಮೆನ್ಷನ್ ದ ವೇಸ್ಟ್ ಜನರೇಷನ್ ಡ್ಯೂರಿಂಗ್ ದ 104 is also very important, and 105 is also very important. 106, 107 ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಇಂಪಾರ್ಟೆಂಟೇ ಆಗಿರುತ್ತೆ. ಓಕೆ, ಇನ್ನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಇದನ್ನೆಲ್ಲ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇದರಿಂದ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಇಲ್ಲಿಂದನೇ ಬರುತ್ತೆ. ದಯವಿಟ್ಟು ಫೈನಲ್ಲಿಗೂ ಇದೇ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಿದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಓಕೆ, ನನ್ನ ರೆಕಮೆಂಡೆಡ್ ಈ ಕ್ವಶನ್ ಪೇಪರ್ನ ಪೂರ್ತಿಯಾಗಿ ನೀವು ಸಾಲ್ವ್ ಮಾಡಿ. ಎಲ್ಲ ಪ್ರೀವಿಯಸ್ ಇಯರ್ ಅಂದರೆ ಯಾವ್ಯಾವ ರೀತಿ ಕ್ವಶನ್ಗಳನ್ನ ಕೇಳಿದಾರೋ ಅಷ್ಟು ಇಲ್ಲಿದೆ. ದಯವಿಟ್ಟು ಈ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಓಕೆ ಗಾಯ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಏನು ಕೇಳ್ತಾರೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಬಾಯ್.